ರಾಜ್ಯದಲ್ಲಿ ಪತ್ತೆಯಾಗ್ತಾ ಇರುವಂತಹ ಒಟ್ಟು ಕೊರೋನಾ ಸೋಂಕಿತ ಪ್ರಕರಣಗಳ ಪೈಕಿ ಬೆಂಗಳೂರಿನದ್ದೇ ಸಿಂಹಪಾಲು. 90% ರಿಂದ 95% ಪ್ರಕರಣಗಳು ಬೆಂಗಳೂರಿನಲ್ಲಿಯೇ ಪತ್ತೆ ಆಗ್ತಾ ಇದೆ. ಹಾಗಾಗಿಯೇ ಬಿಬಿಎಂಪಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿ ಮುಂಜಾಗೃತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದೆ. ಆಸ್ಪತ್ರೆಗಳು ಅಲರ್ಟ್ ಆಗಿರಬೇಕು ಅನ್ನುವಂತಹ ಸೂಚನೆಯನ್ನು ಪಾಸ್ ಮಾಡಿದೆ. ಈ ಸೂಚನೆ ಸಿಗ್ತಾ ಇದ್ದ ಹಾಗೆ ವಿಕ್ಟೋರಿಯಾ ಆಸ್ಪತ್ರೆ ಕೂಡ ಕೋವಿಡ್ ಅನ್ನು ತಡೆಯೋದಕ್ಕೆ ನಿಯಂತ್ರಿಸೋದಕ್ಕೆ ಮುಂಜಾಗೃತಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಸೋಂಕಿತರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಹೇಗಿದೆ ಸಿದ್ಧತೆ, ಬನ್ನಿ ನೋಡ್ಕೊಂಡು ಬರೋಣ. ವಿಕ್ಟೋರಿಯಾದಲ್ಲಿ ಕೋವಿಡ್ಗಾಗಿ 50 ಬೆಡ್ ಮೀಸಲು, ಮಕ್ಕಳಿಗಾಗಿ ಪ್ರತ್ಯೇಕ ಬೆಡ್ ರೆಡಿ. ರಾಜಧಾನಿ ಬೆಂಗಳೂರಿನಲ್ಲಿ ನಿಧಾನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಗರದ ಸರ್ಕಾರಿ ಆಸ್ಪತ್ರೆಗಳು ಹೈ ಅಲರ್ಟ್ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 50 ಬೆಡ್ಗಳ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದ್ದು, ಪ್ರತ್ಯೇಕವಾಗಿ 3 ವಾರ್ಡ್ಗಳನ್ನು ರಚನೆ ಮಾಡಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಆತಂಕ ಹೆಚ್ಚಾಗ್ತಾ ಇದೆ. ಈಗ ಸದ್ಯ ನಾನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದೇನೆ. ಇಲ್ಲಿ 50 ಬೆಡ್ಗಳ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಪ್ರತಿಯೊಂದು ಬೆಡ್ಗೂ ಕೂಡ ಆಕ್ಸಿಜನ್ ಅನ್ನ ಸಪ್ಲೈನ ನೀಡಲಾಗಿದೆ. ಪ್ರಮುಖವಾಗಿ ಮೇಲ್, ಫಿಮೇಲ್ ಜೊತೆಗೆ ಚಿಲ್ಡ್ರನ್ಸ್ ಗೆ ಸಂಬಂಧಪಟ್ಟಂತಹ 3 ವಾರ್ಡ್ಗಳನ್ನಾಗಿ ವಿಂಗಡಣೆ ಮಾಡಿಕೊಳ್ಳಲಾಗಿದೆ. ಇನ್ ಕೇಸ್ ಆಕ್ಸಿಜನ್ ಲೆವೆಲ್ ಏನಾದ್ರೂ ಕಡಿಮೆ ಆಯಿತು ಅಂತ ಹೇಳಿದ್ರೆ ಆಕ್ಸಿಜನ್ ಫ್ಲೋ ಮೀಟರ್ಗಳ ಮೂಲಕವಾಗಿ ಏನು ಚಿಕಿತ್ಸೆಯನ್ನ ಕೊಡೋದಕ್ಕೂ ಕೂಡ ಆಕ್ಸಿಜನ್ ನ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಈ ಐಸಿಯುನ ಒಂದೊಂದು ವಾರ್ಡ್ ಅಲ್ಲಿ ಕೂಡ 10 ಬೆಡ್ಗಳು ಅಥವಾ 15 ಬೆಡ್ಗಳು ಈ ರೀತಿಯಾಗಿ ವಿಂಗಡಣೆಯನ್ನ ಮಾಡಿಕೊಳ್ಳಲಾಗಿದೆ. ವಿಕ್ಟೋರಿಯಾ ಸಿಬ್ಬಂದಿಗಳು ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನಮ್ಮ ಟೆಸ್ಟಿಂಗ್ ಸೆಂಟರ್ ಅಲ್ಲಿ ನಮಗೆ ಕೆಪಾಸಿಟಿ ಇರೋದು 300 ಪರ್ ಡೇ ನಾವು ಮಾಡ್ಬೋದು. ನಮಗೆ ಟಾರ್ಗೆಟ್ 700 ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕು ಅಂತ ಕೇಳಿದೀವಿ, ಅದು ಮಾಡ್ತೀವಿ. ಸೊ ನಿನ್ನೆ ವಿ ಹ್ಯಾವ್ ಡನ್ ಅರೌಂಡ್ 200 ಟೆಸ್ಟಿಂಗ್ ಮಾಡಿದ್ದಾರೆ. ಅದರಲ್ಲಿ 10 ಪಾಸಿಟಿವ್ ಬಂದಿದೆ. ಬರೀ ಟೆಸ್ಟಿಂಗ್ ನಾರ್ಮಲ್ ಪಾಸಿಟಿವ್ ಮಾಡ್ತಾ ಇದೀವಿ. ಸೊ ಅದು ಜಿನೋಮಿಕ್ ಟೆಸ್ಟಿಂಗ್ ಸದ್ಯಕ್ಕೆ ಇಲ್ಲಿ ಆಗ್ತಾ ಇಲ್ಲ. ಸೊ ಅದಕ್ಕೆ ಇಲ್ಲಿ ಈ ಸೆಂಟರ್ ಕೊಟ್ಟಿದ್ದಾರೆ. ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ಅದನ್ನೆಲ್ಲ ಕೇಳಿದೀವಿ. ಇನ್ನು 1 or 2 days ಅಲ್ಲಿ ಅದೆಲ್ಲ ರೆಡಿ ಆದಮೇಲೆ ಅದನ್ನು ನಾವಿಲ್ಲಿ ಮಾಡೋಕ್ಕಾಗತ್ತೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಆರೋಗ್ಯ ಇಲಾಖೆ ನಿತ್ಯ 700 ಟೆಸ್ಟಿಂಗ್ ಮಾಡುವಂತೆ ಸೂಚನೆ ಕೊಟ್ಟಿದೆ. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ಸ್ಯಾರಿ ಐಎಲ್ಐ ಪ್ರಕರಣಗಳನ್ನ ಮಾತ್ರ ನಿತ್ಯ 300 ಜನರಿಗೆ ಟೆಸ್ಟಿಂಗ್ ಮಾಡಲಾಗ್ತಾ ಇದೆ. ಸೋಂಕಿತರನ್ನ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪ್ರಯಾಸ್ ಸೆಂಟರ್ ಗಳನ್ನ ಶುರು ಮಾಡಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಿವಿಧ ಕಾಯಿಲೆಗಳ ಚಿಕಿತ್ಸೆಗೆ ಬರುವ ರೋಗಿಗಳಿಗೆ ಕೋವಿಡ್ ಟೆಸ್ಟ್ ನಡೆಸಲಾಗ್ತಾ ಇದೆ. ಸದ್ಯ 300 ಜನರಿಗೆ ಟೆಸ್ಟಿಂಗ್ ಮಾಡ್ತಾ ಇದ್ದು, ಈ ಸಂಖ್ಯೆ ಹೆಚ್ಚಾದ್ರೆ ಹೆಚ್ಚು ಜನರಲ್ಲಿ ಸೋಂಕು ಪತ್ತೆಯಾಗುವ ಸಾಧ್ಯತೆ ಇದೆ. ಪ್ರಕಾಶ್ ಡಿ ರಾಂಪುರ, ಪಬ್ಲಿಕ್ ಟಿವಿ, ಬೆಂಗಳೂರು.